ನಿಮ್ಗೆಲ್ಲ ಡೀಟೇಲ್ ಆಗಿ ತೋರಿಸ್ತೀನಿ. ಲಕ್ಷಣವಾಗಿ ಅಂತ ಹೇಳ್ತಾರಲ್ಲ ಆ ತರ ಲಕ್ಷ್ಮಿ ಫೇಸ್ ತುಂಬಾನೇ ಚೆನ್ನಾಗಿದೆ. ನಂಗೆ ನೋಡಿ ತುಂಬಾ ಖುಷಿ ಆಯ್ತು. ಅದು ಆಂಟಿಕ್ ಡಿಸೈನ್ ಇದೆ, ಅದರಿಂದ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಸಿಂಧು ಗೌಡ. ಇವತ್ತಿನ ಬ್ಲಾಗ್ ಅಲ್ಲಿ ಏನಿರುತ್ತೆ ಎಲ್ಲರಿಗೂ ಇಷ್ಟ ಆಗುವಂತದ್ದೇ ಇದೆ ಕಂಟೆಂಟ್. ಆಲ್ರೆಡಿ ನೀವೆಲ್ಲ ನನ್ನ ತಮ್ಲೈನ್ ಅಲ್ಲಿ ನೋಡಿರ್ತೀರಾ. ಸೊ ಅದನ್ನ ನನ್ನ ತಮ್ಲೈನ್ ಅಲ್ಲಿ ಇರೋದನ್ನೆಲ್ಲ ನಾನು ತೋರ್ಸೋದಕ್ಕಿಂತ ಮುಂಚೆ ಫಸ್ಟ್ ನಿಮ್ಮೆಲ್ಲರಿಗೂ ತುಂಬಾನೇ ಥ್ಯಾಂಕ್ಸ್. ನನ್ನ ಪ್ರೀವಿಯಸ್ ಬ್ಲಾಗಿಗೆ ತುಂಬಾನೇ ಕಮೆಂಟ್ಸ್ ಗಳು, ತುಂಬಾನೇ ಲೈಕ್ಸ್ ಗಳು ಬಂದಿದೆ. ನಂಗೆ ತುಂಬಾ ಖುಷಿ ಆಯ್ತು. ಅದ್ರ ಜೊತೆಗೆ ಲೈಕ್ ಎಲ್ಲರೂ ನಿಮ್ ಸಜೆಷನ್ಸ್ ಕೊಟ್ಟಿದ್ದೀರಾ. ಕೆಲವ್ರು ಇಷ್ಟ ಆದವರು ಒಳ್ಳೊಳ್ಳೆ ಕಮೆಂಟ್ಸ್ ಹಾಕಿದ್ದೀರಾ, ಮತ್ತೆ ಕೆಲವ್ರಂತೂ ತುಂಬಾನೇ ಬೆಸ್ಟ್ ವಿಶಸ್ ಕಳ್ಸಿದ್ದೀರಾ. ತುಂಬಾನೇ ಖುಷಿ ಆಯ್ತು. ಒನ್ಸ್ ಅಗೇನ್ ಎಲ್ಲರಿಗೂ ಥ್ಯಾಂಕ್ಸ್. ಯಾರೆಲ್ಲ ನನ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರೆಲ್ಲರಿಗೂ ಥ್ಯಾಂಕ್ಸ್. ಇನ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನನ್ನ ವಿಡಿಯೋ ನೋಡ್ತಿದ್ದೀರಾ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ. ಲೆಟ್ ಸ್ಟಾರ್ಟ್ ವಿಡಿಯೋ. ಹಬ್ಬಕ್ಕೆ ಎಷ್ಟು ಶಾಪಿಂಗ್ ಮಾಡಿದ್ರು ಮುಗಿತಾನೆ ಇಲ್ಲ. ಈಗ ನಾನ್ ಶಾಪಿಂಗ್ ಮಾಡಿರೋದು ಹಬ್ಬಕ್ಕಲ್ಲ. ನನ್ ಪುಟ್ಟು ಬೇಬಿ ಇದ್ದಾಳೆ, ಅಂದ್ರೆ ನನ್ ತಂಗಿ ಮಗಳು. ಸೊ ಅವಳಿಗೆ ಏನಾದ್ರೂ ಪ್ರೆಸೆಂಟ್ ಮಾಡೋಣ. ಅವಳದು ನಾಮಕರಣ ಇದೆ ಈಗ ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ಅಲ್ಲೇನೆ. ವರಮಹಾಲಕ್ಷ್ಮಿ ಹಬ್ಬದ ಅಂದ್ರೆ ಹಬ್ಬಕ್ಕಿಂತ ಹಿಂದಿನ ದಿನನೇ ನಾಮಕರಣ ಇದೆ. ಸೊ ಹಾಗಾಗಿ ಅವಳಿಗೆ ಏನಾದ್ರೂ ಪ್ರೆಸೆಂಟೇಶನ್ ಕೊಡ್ಬೇಕಲ್ಲ ಅನ್ಬಿಟ್ಟು ನಾನು ಈಗ ತಗೊಂಡಿರೋದು ಗೋಲ್ಡ್. ಇದು ಏನ್ ತಗೊಂಡಿದ್ದೀನಿ ಏನು ಅಂತ ನಾನು ಈ ಬ್ಲಾಗ್ ಅಲ್ಲಿ ನಿಮ್ಗೆಲ್ಲ ಡೀಟೇಲ್ ಆಗಿ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಸಿಸ್ಟರ್ ಇಲ್ಲ ಸ್ಯಾರೀಸ್ ತಗೊಂಡ್ ಬಂದಿದ್ಲು. ಅವಳನ್ನು ಸೇಮ್ MG ರೋಡ್ KSIC ಮೈಸೂರು ಸಿಲ್ಕ್ ಸ್ಯಾರಿನೇ ತಗೊಂಡ್ ಬಂದಿದ್ದಾಳೆ. ಸೊ ಅವ್ರ ಮನೆಗೆ ಹೋದಾಗ ನನಗೆ ತೋರಿಸಿದ್ಲು. ಅದನ್ನ ನಾನು ಚಿಕ್ಕ ವಿಡಿಯೋ ಮಾಡ್ಕೊಂಡ್ ಬಂದಿದ್ದೀನಿ. ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳಿ ತುಂಬಾ ಜನ ಕೇಳ್ತಿರ್ತೀರಾ ಇನ್ನೊಂದಷ್ಟು ಕಲೆಕ್ಷನ್ಸ್ ಗಳು ನಿಮ್ಮ ಹತ್ರ ಇರೋದೆಲ್ಲ ತೋರಿಸಿ ಅಂತ. ಆದಷ್ಟು ಬೇಗ ಅದನ್ನು ಒಂದು ಬ್ಲಾಗ್ ಮಾಡ್ತೀನಿ. ಎಲ್ಲ ಒಂದ್ ಕಡೆ ಎಲ್ಲ ಬೇರೆ ಬೇರೆ ಕಡೆ ಇರುತ್ತಲ್ಲ. ಸೊ ಹಾಗಾಗಿ ಅದಕ್ಕಿಂತ ಮುಂಚೆ ಫಸ್ಟ್ ಈ ವಿಡಿಯೋ ನೋಡ್ಕೊಂಡ್ ಬನ್ನಿ. ಈ KSIC ಮೈಸೂರು ಸಿಲ್ಕ್ ಸ್ಯಾರಿ ನೀವು ಎಲ್ಲೇ ಪರ್ಚೇಸ್ ಮಾಡಿದ್ರು ಪ್ಯಾಕಿಂಗ್ ಇದೇ ಥರ ಬರೋದು. ಸೇಮ್ ಬಾಕ್ಸು ಇದೇ ಥರ ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿ ಕೊಡ್ತಾರೆ ಅವರು. ನೀವು ನೋಡ್ತಿರ್ಬೋದು ಈ ಸೀರೆ ಬಂದು ಕಾಂಬಿನೇಷನ್ ಇರುವಂಥದ್ದು ಡಬಲ್ ಕಲರ್ ಇದೆ. ಇದು ಮೇಲ್ಗಡೆ ಬಾರ್ಡರ್ ಬಂದು ಇಂಕ್ ಬ್ಲೂ ಬರುತ್ತಲ್ಲ ಆ ಕಲರ್ ಇದೆ. ಇವನ್ ಸ್ಯಾರಿ ಫುಲ್ಲು ಪ್ಲೈನ್ ಬಂದು ಆನಿಯನ್ ಕಲರ್ ಅಂದರೆ ಈರುಳ್ಳಿ ಸಿಪ್ಪೆ ಕಲರ್ ಬರುತ್ತಲ್ಲ ಆ ಕಲರ್ ಇದೆ. ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್. ಇದೇ ಕಾಂಬಿನೇಷನಲ್ಲಿ ನನ್ನ ತಂಗಿ ಹತ್ರ ಕ್ರೇಪ್ ಸಿಲ್ಕ್ ಸ್ಯಾರಿ ಇದೆ. ಬಟ್ ಇವಾಗ ನೀವು ನೋಡ್ತಾ ಇರೋದು KSIC ಮೈಸೂರು ಸಿಲ್ಕ್ ಸ್ಯಾರಿ. ನೀವು ನೋಡ್ತಾ ಇದ್ದೀರಾ ಸರ್ಟಿಫೈಡ್ ನಂಬರ್ ಇದೆ. ಯಾರೆಲ್ಲ ನನ್ನ ಪ್ರೀವಿಯಸ್ ಬ್ಲಾಗ್ ನೋಡಿಲ್ಲ, ನಿಮ್ಗೆ ಗೊತ್ತೇ ಇರಲ್ಲ ಅಂದರೆ ನನ್ನ ಪ್ರೀವಿಯಸ್ ಬ್ಲಾಗ್ನ ನೋಡಿ. ನಾನು KSIC ಪ್ಯೂರ್ ಸಿಲ್ಕ್ ಸ್ಯಾರಿ ಯಾವ ಥರ ಪ್ಯೂರಿಟಿ ಚೆಕ್ ಮಾಡಬೇಕು ಅನ್ನೋದನ್ನ ನಾನು ಆ ವ್ಲಾಗಲ್ಲಿ ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ. ಇವನ್ ನನಗೆ ಗೊತ್ತಿರೋಷ್ಟು ನನಗಿರೋ ನಾಲೆಡ್ಜ್ನ ಎಕ್ಸ್ಪ್ಲೈನ್ ಕೂಡ ಮಾಡಿದ್ದೀನಿ ಆ ವ್ಲಾಗಲ್ಲಿ. ಇನ್ನು ಯಾರು ನೋಡಿಲ್ಲ ಅಂದರೆ ಅದು ನನ್ನ ಪ್ರೀವಿಯಸ್ ವ್ಲಾಗ್ ನೋಡಿದರೆ ನಿಮಗೆ ಅದು ಗೊತ್ತಾಗುತ್ತೆ. ಇದು ನಾನು ಆಗಲೇ ಹೇಳಿದೆ ಡಬಲ್ ಕಾಂಬಿನೇಷನ್ ಇರುವಂಥದ್ದು ಸ್ಯಾರಿ. ಈ ಸ್ಯಾರಿ ಯೂಶಲಿ ಈ ಥರದ್ದು ಕಾಂಬಿನೇಷನ್ ಸ್ಯಾರಿ 30+ ಬರೋದು, ಲೈಕ್ 35+ ಅಂತಲೇ ಹೇಳ್ಬೋದು. ಬಟ್ ಇದು ನಮಗೆ ತುಂಬ ಕಡಿಮೆಗೆ ಸಿಕ್ಕಿದೆ. ಯಾಕೆಂದರೆ ಜರಿ ಸ್ವಲ್ಪ ಕಡಿಮೆ ಇರೋದ್ರಿಂದ. ಪ್ರೈಸ್ ಬಂದು 27,972 ರುಪೀಸ್ ಆಗಿದೆ. ಅರೌಂಡ್ 28 ಅಂತಲೇ ಹೇಳ್ಬೋದು. ತುಂಬಾ ಆ್ಯಕ್ಚುಲಿ ರೆಗ್ಯುಲರಾಗಿ ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಳ್ಳೋರಿಗೆ ಗೊತ್ತಿರುತ್ತೆ ಈ ಥರ ಕಾಂಬಿನೇಷನ್ ಸ್ಯಾರಿ ಇಷ್ಟು ಕಡಿಮೆ ರೇಟಿಗೆ ಸಿಗಲ್ಲ ಅನ್ನೋದು. ಇದು ಸ್ವಲ್ಪ ಜರಿ ಕಮ್ಮಿ ಇರೋದ್ರಿಂದ ನಮಗೆ ಕಡಿಮೆ ರೇಟಿಗೆ ಸಿಕ್ಕಿದೆ. ಈ MG ರೋಡಲ್ಲಿ ಇರುವಂಥ KSIC ಮೈಸೂರು ಸಿಲ್ಕ್ ಸ್ಯಾರಿ ಶೋರೂಮಲ್ಲಿ ಅವ್ರದ್ದು ಸ್ಟಾಕ್ ಬಂದು ಸ್ಯಾಟರ್ಡೇಸ್ ಬರುತ್ತೆ. ಬಟ್ ಇಮಿಡಿಯೇಟ್ ಹಾಗೆ ಖಾಲಿ ಆಗುತ್ತೆ. ನಾವು ಎಷ್ಟೇ ಬೇಗ ಹೋದ್ರೂ ಖಾಲಿ ಆಗುತ್ತೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಅಂದರೆ ಒಂದ್ಸಲ ಹೋಗಿ ವಿಸಿಟ್ ಮಾಡಿ. ಈಗಂತೂ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಸ್ಟಾಕೇ ಇರಲ್ಲ. ನಾವು ಯಾವಾಗ ಹೋದ್ರೂ ಔಟ್ ಆಫ್ ಸ್ಟಾಕೇ ಆಗಿರುತ್ತೆ ಅಲ್ಲಿ. ಸೊ ಹಂಗೂ ಹಿಂಗೂ ಯಾವುದಾದ್ರೂ ಒಂದೊಂದು ಬೇಕಿರೋದು ಸಿಗುತ್ತೆ. ಸೊ ಮೈಸೂರು ಸಿಲ್ಕ್ ಸ್ಯಾರಿಲಿ ಯಾವ ಕಲರ್ ಆದರೂ ಯಾವ ಕಾಂಬಿನೇಷನ್ ಆದರೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಈ
ಆಭರಣ ಜುವೆಲ್ಸಲ್ಲಿ ಲಕ್ಷ್ಮೀದೊಂದು ಪುಟ್ಟು ವಿಗ್ರಹ ತೊಗೊಂಡಿದ್ದಾರೆ. ತುಂಬಾ ಚೆನ್ನಾಗಿದೆ, ಹಬ್ಬಕ್ಕೆ ಅಂತ ತೊಗೊಂಡಿರೋದು. ಅದರದ್ದು ಫೀಚರ್ಸ್ ಆಗಿರ್ಬೋದು ಪ್ರತಿಯೊಂದು ಚೆನ್ನಾಗಿದೆ. ಇದೊಂದು 20 ಗ್ರಾಮ್ಸ್ ಇದೆ. 20 ಗ್ರಾಮ್ಸ್ ಅಂದರೆ 83 ರುಪೀಸ್ ಇತ್ತು ಸಿಲ್ವರ್ ರೇಟು. ಸೊ GST ಪ್ರತಿಯೊಂದು ಸೇರಿ 2300 ರುಪೀಸ್ ಆಗಿದೆ ಇದಕ್ಕೆ. ಎಲ್ಲರೂ ನೋಡಿದ್ರೆ ಅಲ್ವಾ ಸೀರೆ ಹೇಗಿದೆ, ಮತ್ತೆ ಅವಳೊಂದು ಪುಟ್ಟು ಸಿಲ್ವರ್ ಲಕ್ಷ್ಮಿ ತಗೊಂಡಿದ್ಲು, ಅದನ್ನು ಕೂಡ ಶೂಟ್ ಮಾಡ್ಕೊಂಡ್ ಬಂದಿದ್ದೆ. ತುಂಬಾನೇ ಪ್ರಿಟಿ ಆಗಿದೆ, ಲಕ್ಷಣವಾಗಿ ಅಂತ ಹೇಳ್ತಾರಲ್ಲ ಆ ತರ ಲಕ್ಷ್ಮಿ ಫೇಸ್ ತುಂಬಾನೇ ಚೆನ್ನಾಗಿದೆ. ನಂಗೆ ನೋಡಿ ತುಂಬಾ ಖುಷಿ ಆಯ್ತು. ಅದು ಆಂಟಿಕ್ ಡಿಸೈನ್ ಇದೆ, ಅದರಿಂದ ಲೈಕ್ ಲಕ್ಷ್ಮಿ ಫೇಸ್ ಅಲ್ಲಿ ಆಗಿರ್ಬೋದು ಪ್ರತಿಯೊಂದು ಫೀಚರ್ಸ್ ಎಲ್ಲ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ಈ ಗೋಲ್ಡ್ ಜ್ಯುವೆಲ್ರಿ ನೋಡ ಟೈಮ್ ಆಯ್ತು, ಬನ್ನಿ ತೋರಿಸ್ತೀನಿ. ಸೊ ಇದನ್ನೇ ನಾನ್ ತಗೊಂಡಿರೋ ಗೋಲ್ಡ್ ಜ್ಯುವೆಲ್ರಿ. ನಾನು ಇದನ್ನ ನೋಡಿದ್ರೆ ಅಲ್ಲ, ಇದು ಗೋಲ್ಡ್ ಜ್ಯುವೆಲ್ರಿ ಯಾವುದು ನಾನು ತಗೊಂಡಿರೋದು ಅಂತ. ಇದನ್ನ ನಾನು ವೇರ್ ಮಾಡಲ್ಲ, ಯಾಕೆಂದ್ರೆ ನಾನು ಬೇಬಿಗೆ ಅಂತ ತಗೊಂಡಿರೋದಲ್ಲ. ಸೊ ನಾನ್ ವೇರ್ ಮಾಡಿ ಕೊಟ್ರೆ ಅಷ್ಟು ಚೆನ್ನಾಗಿರಲ್ಲ. ನಾನ್ ವೇರ್ ಮಾಡಿ ಅದನ್ನ ಕೊಟ್ರೆ ಅಷ್ಟು ಚೆನ್ನಾಗಿರಲ್ಲ. ಸೊ ಹಾಗಾಗಿ ನಾನು ಇದನ್ನ ಈ ವೇರ್ ಮಾಡಿ ತೋರಿಸ್ತಿಲ್ಲ. ಫಸ್ಟ್ ಬೇಬಿಗೆ ಹಾಕ್ತೀನಿ, ಯಾವಾದ್ರೂ ಫಂಕ್ಷನ್ ಅಲ್ಲಿ ನಾನು ಹಾಕೊಂಡಾಗ ನಿಮ್ಗೆ ಡೀಟೈಲ್ ಆಗಿ ತೋರಿಸ್ತೀನಿ ಇದನ್ನ. ಇದು ಎಷ್ಟು ಗ್ರಾಮ್ ಇದೆ ಅಂದ್ರೆ 15 ಗ್ರಾಮ್ಸ್ ಇದೆ. ಸೊ ನಿಮ್ ಡೀಟೇಲ್ಸ್ ನಾನು ಇದು ಕ್ಲೀನ್ ಆಗಿ ತೋರಿಸ್ತೀನಲ್ಲ ಅದ್ರಲ್ಲಿ ಹೇಳ್ತೀನಿ ಎಷ್ಟಾಯ್ತು ಏನು ಅಂತ. ನೋಡಿ ಹೇಗಿದೆ ಅಂತ. ಈ ನೆಕ್ಲೇಸು ಮೈಸೂರಲ್ಲಿರುವಂತಹ ಶುಭಂ ಜುವೆಲ್ಸಲ್ಲಿ ತೊಗೊಂಡಿದ್ದು. ಅವ್ರ ಹತ್ರ ಇನ್ನೂ ತುಂಬ ಕಲೆಕ್ಷನ್ಸ್ ಇದೆ. ನಮಗೆ ಇದು ತುಂಬ ಇಷ್ಟ ಆಯಿತು, ತೊಗೊಂಡೆ. ಇದು 15 ಗ್ರಾಮ್ ಇದೆ. ತೊಗೊಂಡಾಗ ಗೋಲ್ಡ್ ಪ್ರೈಸ್ ಬಂದು 6400 ಸಮಥಿಂಗ್ ಎಷ್ಟೋ ಇತ್ತು. ನಂಗೆ ಅರೌಂಡ್ 1,20,000 ಬಿದ್ದಿದೆ. ಐ ಹೋಪ್ ಯು ಆಲ್ ಎಂಜಾಯ್ಡ್ ದಿಸ್ ವಿಡಿಯೋ. ಸಾರಿ, ತುಂಬಾ ಜನ ಕನ್ನಡದಲ್ಲಿ ಸ್ವಲ್ಪ ಮಾತಾಡಿ ಅಂತಾನು ಹಾಕ್ತೀರಾ. ನಾನು ಆದಷ್ಟು ಕನ್ನಡದಲ್ಲೇ ಮಾತಾಡ್ತೀನಿ. ಏನ್ ನಾನು ಯೂಸ್ ಮಾಡ್ತೀನೋ ಕೆಲವೊಂದು ಇಂಗ್ಲಿಷು ಅದೆಲ್ಲ ಕ್ಯಾಶುವಲ್ ಆಗಿ ಬಂದ್ಬಿಡುತ್ತೆ. ಯಾಕೆಂದ್ರೆ ನಾವೆಲ್ಲಾದ್ರೂ ಹೊರಗಡೆ ಹೋದಾಗ ಮಾತಾಡಿ ಅಭ್ಯಾಸದಲ್ಲೇ ಬಂದ್ಬಿಡುತ್ತೆ. ನಾನು ಟ್ರೈ ಮಾಡ್ತೀನಿ ಆದಷ್ಟು ಕನ್ನಡದಲ್ಲೇ ಹೇಳೋಕೆ. ಓಕೆ, ನೀವೆಲ್ಲರಿಗೂ ಈ ಬ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇನ್ನ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.